ರೌಡಿ ಸೊಣ್ಣಪ್ಪ ಅಂತ ಅವನ್ಯಾರೋ ಅವ್ನಿಗೆ ಯಾಕೆ ಬೆದರ್ತೀರಿ ನೀವು? ಜಾತಿವಾದಿ ನನ್ನ ಮಗ ನೀನು, ಕುಲಗೆಟ್ಟ ನನ್ನ ಮಗ ನೀನು. ಸರ್ ಏನು ಜಾಯ್ನ್ ಆಗೋದು? ಸ್ಕೂಲ್ಗೆ ರಿಲೀವ್ ಆಗಿರೋದು ಇವತ್ತು ಜನವರಿ 18. ಜನವರಿ 18. ಇವತ್ತೆಷ್ಟು ತಾರೀಕು? 30. ನೀನು ಅಲ್ಲಿ ರಿಲೀವ್ ಆಗಿದೆ ಯಾವತ್ತು? ಕೊತ್ತಮಂಗಲದಲ್ಲಿ ಇವತ್ತು ಏಪ್ರಿಲ್ 10ನೇ ತಾರೀಕು. ಮಾರ್ಚ್ 31 ರಿಲೀವ್ ಆಗಬೇಕು ಅಂತ ಕಮಿಷನ್ ಇರ್ತಕ್ಕಂಥದ್ದು. ಲೌಡಿಕೆ ಬಾಲಗಂಗೆ ಇವತ್ತು ಬಂದ್ರೆ ನಾನು ಅದೇನೇ ಕೆಲಸ ಅನ್ನೋದಲ್ಲಿ ಹೆಣ್ಮಕ್ಳಿಗೆ ಬೆದರಿಕೆ ಹಾಕಿ ಹೆಣ್ಮಕ್ಳಿಗೆ ಚಿತ್ರಹಿಂಸೆ ಕೊಟ್ಟು ಇವ್ದೇನು ಮುಳಬಾಗಲ್ ತಾಲೂಕಲ್ಲಿ ಏನಾದ್ರು ಶಿಕ್ಷಣ ಇಲಾಖೆನ ಏನು ಇಲಾಖೆ ನೋಡ್ರಿ ಇಲ್ಲಿ ಏನಿದೆ? ನಿಮ್ಮ ಅಪ್ಪನ ಮನೆ ಅಂದ್ಕೊಂಡಿದ್ದೀಯ ಇದು? BO ಅವ್ರು ಫೋನ್ ಮಾಡಿ ಮಾತಾಡಿದ್ರೆ ಒದ್ದು ಬಿಡ್ತೀನಿ ಬೋಳಿ ಮಗನ ಸರ್. BO ಕೇಳಲ್ಲ ಬೋಳಿ ಮಗನೇ, ಕೇಳಲ್ಲ. ಹೆಡ್ ಮಾಸ್ಟರ್ ಅಂದ್ರೆ ನಿನ್ನ ಮನೆ ಆಳಂದ್ಕೊಂಡಿದ್ದೀನಿ. ಲೌಡಿಕೆ ಬಾ, ಏನಂದ್ಕೊಂಡಿದ್ದೀನಿ ನೀನು? ಸರ್ BO ಫೋನ್ ಮಾಡಿ ಒದ್ದು ಬಿಡ್ತೀನಿ ಸರ್. ಈಗ ನೀವು ಜಾಯಿನ್ ಮಾಡ್ಕೊಳಲ್ವ ಸರ್? ಎಲ್ಲರ ತರ ಮಾತಾಡ ನನ್ನ ಹತ್ರ ಮಾತಾಡ. ನಿಮ್ಮ ಅಪ್ಪನ ಮನೆ ಅಲ್ಲ ಲೌಡಿಕೆ ಬಾಲ್ ಇದು. ಶಾಲೆ ಇದು ಸರ್ಕಾರ ಏನು ಆದೇಶ ಮಾಡುತ್ತೋ ಅದರಂತೆ ತಿಕ್ಕ ಮುಚ್ಕೊಂಡು ಬರ್ಬೇಕಿಲ್ಲ ಬೋಳಿ ಮಗನೇ ನೀನು. ನಿಮ್ಮ ಅಪ್ಪನ ಮನೆ ಅಲ್ಲ ಇದು. BO ಅವ್ರು ಫೋನ್ ಮಾಡಿದ್ದಾರೆ ಹೇಳಿ. ಅಲ್ವೋ ನಿಮ್ಮ ಅಪ್ಪನ ಮನೆನದು. ಸರ್ಕಾರ ಆದೇಶ ಮಾಡ್ತು ಮಾರ್ಚ್ 31ನೇ ತಾರೀಕು ಎಲ್ಲರೂ ಲೀವ್ ಆಗಿ ಅಂತ. ನಿಮ್ಮ CRP ನಿಮಗೂ ಎಲ್ಲರಿಗೂ ಆದೇಶ ಕೊಟ್ಟರು. ಇವತ್ತು ಬರಲಿಲ್ಲ ಅಂದ್ರೆ ನೀನು ದೃಷ್ಟಿ ನಾವೇನು ಅಂದ್ಕೊಂಡಿದ್ದೆ ಬೋಳಿ ನನ್ನ ಮಗನ? ಏನು ಅಂದ್ಕೊಂಡಿದ್ದೀನಿ ನನ್ನ? ಸರ್ ಈಗ BO ಸರ್ ಫೋನ್ ಮಾಡಿ ಹೇಳಿದ್ದಾರೆ, ಬಂದಿದ್ದೀನಿ. ಅಲ್ಲ ಏನು ಅಂದ್ಕೊಂಡಿದ್ದೀನಿ ಬೋಳಿ ನನ್ನ ಮಗನೇ ಅಂತ? ಯಾಕೆ ಸರ್ ಮಾತಾಡ್ಬೇಡ. ನಾನೇನು ಸರ್ ಗಂಚಲಿ ಮಾತಾಡ್ತಿದ್ದೀನಿ? ಮತ್ತೆ ನಾನು ಶಾಟ ಈಕ್ವಲ್ ಹೋಗಿ ಹೇಳ್ತಾ ಇದ್ದೀನಿ. ದಮ್ಮಿದ್ರೆ ತಾಕತ್ತಿದ್ರ ನನ್ನ ಮಗನ ಕರೆ. ಏನ್ ಸರ್ ಬಂದಿದ್ದಲ್ಲ ಬೋಳಿ ನನ್ನ ಮಗನ? ಅವನ್ಯಾವ ಇದರಲ್ಲ ವಿಚಿತ್ರ ನನ್ನ ಮಕ್ಕಳು. ಆ ಥರ ಓಡಿಸಲ್ಲ ಯಾಕೆ ಸರ್ ಜಾತಿವಾದಿ ನನ್ನ ಮಗ ನೀನು, ಕುಲಗೆಟ್ಟ ನನ್ನ ಮಗ ನೀನು. ಸರ್ ನನ್ನ ಮಗ ನೀನು, ಕುಲಗೆಟ್ಟ ನನ್ನ ಮಗ ನೀನು. ಸರ್ ಆ ಥರ ನನ್ನ ಮಗ ಅಂತ ಬೋಳಿ ನನ್ನ ಮಗ. ಸರಿ ಬಿಡಿ, ನಾನು BO ಸರ್ ಹತ್ರಕ್ಕೆ ಹೋಗ್ತೀನಿ ಬಿಡಿ ಸರ್. ಜಾಯಿನ್ ಮಾಡ್ಕೊಡ BO ಹತ್ರ ಹೋಗ್ತೀನಿ ಬಿಡಿ. ಯಾಕೆ ಆ ಥರ ಮಾತಾಡ್ತೀರಿ? ಬಿಡಿ ಸರ್. ಆಯ್ತು ಬಿಡಿ. ಅನ್ಕಾನ್ಸ್ಟಿಟ್ಯೂಷನಲ್ ವರ್ಡ್ಸ್ ಯಾಕೆ ಮಾತಾಡಬೇಕು? ಏನು ನಂಗೆ ಅರ್ಥ ಆಗ್ತಲ್ಲ ನೀವು ಇದು ಏನಿದು ಏನಿದು ಅಂತ ಹೇಳ್ತಾರೆ. ಏನು ಅರ್ಥ ಆಗ್ತಲ್ಲ? ಏನು ಅಷ್ಟೊಂದು ರೌಡಿನ ಅರ್ಥ ಆಗ್ತಲ್ಲ ಸರ್? ಈಗಾಗಲೇ KATಲಿ ಸ್ಟೇಜ್ ಹೊಂದಿರೋದು ಅವ್ರು ಅಲ್ಲೇ ಅಲ್ಲ ಲೀನಲ್ಲಿದೆ. ಅವ್ನು ಲೀನಲ್ಲಿ ಒರಿಜಿನಲ್ ಲೀನಲ್ಲಿದೆ ಸರ್. ಈಗ ಅಲ್ಲಿ ಏನಾಯ್ತು ತಗೊಳ್ಳಿ. ಈಗ ಸ್ಪಾಟ್ ನಾನು ಬರ್ತೀನಿ ನೋಡ್ರಿ ಸ್ಪಾಟ್ ಬರ್ತೀನಿ ನಡಿ ಆಯ್ತಲ್ಲ. ಏನಿದೆ ಇದು? ಈ ಮಟ್ಟಿಗೆ ರೋಡಿ ನಮ್ಮ ನೋಡ್ರಿ ನೀವು ಅವ್ನು ಭಯ ಬೀಳ್ತೀರ ಅಂದ್ರೆ ಮತ್ತೆ ನೀವೇನಕ್ಕಿದ್ದೀರಿ ಅಂತ ನಂಗೆ ಅರ್ಥ ಆಗ್ತದೆ. ಯಾರ ಹತ್ರ ಹೋಗ್ಬೇಕು ಅವ್ರು? ನಿಮಗೆ ನಿಮ್ಮ ಲೆಟರ್ ಕೊಟ್ಟು DDP ಲೆಟರ್ ಕೊಟ್ಟು ನನ್ನ ಲೆಟರ್ ಕೊಟ್ಟು ಯಾರು ಹತ್ರ ಹೋಗ್ಬೇಕು? ಏನು ಅರ್ಥ ಆಗ್ತದೆ? ಅವ್ನು DDP ನಂಬರ್ ಕೊಡ್ರಿ. DDP ನಂಬರ್ ಸರ್, ನಾವು DVG ಶಾಲೆ ಸರ್ಕಾರಿ ಶಾಲೆಯ ಶಿಕ್ಷಕ ಸರ್. ನಾವು ಅಲ್ಲಿ ಸೊಣ್ಣಪ್ಪ ನಾವು ಅಳ್ತಾವ್ರೆ. ಏನ್ ಮಾಡ್ಬೇಕು? ಅವನ್ಯಾರ ರೌಡಿ ಸೊಣ್ಣಪ್ಪ ಅಂತ ಅವನ್ಯಾರೋ ನನಗೆ ಕೇಸ್ ಕೊಟ್ಟಿದ್ದಾರೆ. ನಿಮ್ಮ BO ಕೇಸ್ ಕೊಟ್ಟವ್ರೆ. ಅವ್ನು ಲೀನಲ್ಲಿ ಸರ್ ನೀವು ಕೊಡ್ತಾ ಇದ್ದಾನೆ. ಹೆಣ್ಮಕ್ಳಿಗೆ ಹಿಂಸೆ ಕೊಟ್ಟು ಮಾಡ್ತಾರದು ಅಲ್ಲಿ ಕೆಲಸ. ಏನಾದ್ರು ಖಂಡಿತವಾಗ್ಲೂ ನಾನು ಮತ್ತೆ ಪದೇ ಫೋನ್ ಮಾಡ್ತಿದ್ದೀನಿ. ಯಾಕೆ ಅವನಿಗೆ ಬೆದರ್ತಾ ಇದ್ದೀನಿ ನೀವು? ಸರ್ ವಿಶ್ವ ಆಗ್ಲಿಲ್ಲ ಅಂತಂದ್ರೆ ನೀವು ನೋಡಿ ಹೆಣ್ಮಕ್ಳು ಹತ್ಕೊಂಡ್ಬಂದ್ರೆ ಟೀಚರ್ಸ್ ಇಲ್ಲಿ ನಾನು ಟೆಂಟಾಗಿ ಕೂತ್ಕೊಂಡು ಬನ್ನಿ ಹೋಗ್ಬಿಟ್ಟು ಅಲ್ಲಿ ಹೋಗ್ತೀನಿ. ಹಂಗಾರೆ ಅಲ್ಲೇ ಕೂತ್ಕೊಂತೀನಿ ಬನ್ನಿ. ಹಂಗಾರೆ ನಮ್ಮ ಶಾಲೆಯಲ್ಲಿ ಸಣ್ಣಪ್ಪ ಅನ್ನೋ ಶಿಕ್ಷಕರು, ನಾವು ಸರ್ಕಾರಿ ನೌಕರರು, ಅವರು ಸರ್ಕಾರಿ ನೌಕರರು. ಆದ್ರೂ ಸಹ ನಮಗೆ ವಿಪರೀತ ಕಿರುಕುಳ ಸರ್, ಮಾನಸಿಕ ಕಿರುಕುಳ. ಅಂದ್ರೆ ನಮ್ಮನ್ನ ತುಂಬಾ ಅಲ್ಲಿ ಒಂದು ಅಡಿಗೆ ಕೊಡೋಷ್ಟು ಮರ್ಯಾದೆ ರೆಸ್ಪೆಕ್ಟ್ ಕೊಡಲ್ಲ ಸರ್. ಪ್ರತಿ ದಿವಸ ಹೋಗಿದ ತಕ್ಷಣ ನಮಗೆ ಒಂದು 6 ಜನ ಹೋದ್ವಿ ಸರ್. ನಾವು ಹೋದ್ಮೇಲೆ ನಮಗೆ ರಿಸೀವ್ ಯಾವ ಥರ ಆಯಿತು ಅಂದರೆ ಮಂದಿಗಳು ಒಂದೇ ಸಲ ಬಂದ್ಬಿಟ್ರೆ DVGಗೆ ಅದೇನು ಅನ್ಲೈಕ್ ಟೀಚರ್ಸು, ಯೂಸ್ಲೆಸ್ ಟೀಚರ್ಸು, ವರಿಷ್ಠ ಟೀಚರ್ಸು, ಈ ಥರ ಬಿಹೇವಿಯರ್ ಸರ್. ನಮಗೆ ಇವಾಗ ನಾನು ಮೊನ್ನೆ ಜೂನ್ 1 ನಾನು ಇರ್ಬೋದು ಸರ್. ಅಟೆಂಡೆನ್ಸ್ ನಾವು ಹಾಜರಾತಿ ಗೈರು ಅಂತ ಹಾಕ್ಬಾರ್ದು. ಮಗು ಬಂದಿಲ್ಲ ಅಂದರೆ ನಾವು ಅಟೆಂಡೆನ್ಸ್ ಕೊಡಬಾರ್ದು.
ಫುಲ್ಲು ಕೊಡಬೇಕು. ವರ್ಷದಿಂದ ಬಂದಲ್ಲಿ ವರ್ಷ ಆಯಿತು, ವರ್ಷದಿಂದ ಕೊಡ್ತಾನೆ ಇದ್ದೀವಿ. ಮೊನ್ನೆ ಜೂನಲ್ಲಿ ಅವ್ರು ಸ್ವಲ್ಪ ಚೌಡ್ರೆಡ್ಡಿ ಅಂತ ಹೇಳ್ಬಿಟ್ಟು ಒಬ್ಬ ಸಾರ್ಗೆ ಏನೂ ತೊಂದರೆ ಆಯಿತು. ಅದರಿಂದ DC ಆಫೀಸ್ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ರು. ನಾವು ಹೋಗ್ಬಿಟ್ಟು ಅವ್ರ ಪರವಾಗಿ ಹೇಳ್ಬೇಕು ಅಂತ ತುಂಬ ಹಿಂಸೆ ಕೊಟ್ಟರು ಸರ್. ಅವರೇ ಟಾಟಾ ಸುಮೋದಲ್ಲಿ ಕರ್ಕೊಂಡೋಗಿ ನಮ್ಮನ್ನ ಮನೆಗಳಿಗೂ ಕಳಿಸ್ಲಿಲ್ಲ. ಸುಮ್ಮನೆ HM ಯಾಕೆ ನಾವು ಇದು ಮಾಡ್ಕೊಳ್ಳೋದು ಅಂತ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾ ಇದ್ದೀವಿ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೇನು, ಆದ್ರೇನು ನಮ್ಮನ್ನು ಬಿಡ್ತಾ ಇಲ್ಲ ಅಲ್ಲಿ. ಮತ್ತೆ ಇನ್ನೊಂದೇನಂದ್ರೆ ಹೋಗ್ಬಿಟ್ಟು ಬಂದ್ಮೇಲೆ ನಾವಲ್ಲಿ ಅವ್ರು ಫಾರಾಗಿ ಹೇಳಲಿಲ್ವಂತೆ. ಏನು ಚೌಡ್ರೆಡ್ಡಿ ಬಂದ್ಬಿಟ್ಟು ಹೆಣ್ಮಕ್ಳಿಗೆ ಕಿರುಕುಳ ಕೊಡ್ತಾರೆ, ಅವ್ರು ಕುಡ್ಬಿಟ್ಟು ಬರ್ತಾರೆ, ಈ ಥರ ಎಲ್ಲ ಒಂದು ಟೀಚರ್ ಮೇಲೆ ನಾವು ಸುಳ್ಳು ಹೇಳೋಕ್ಕಾಗುತ್ತೆ ಸರ್? ನಾವು ಯಾವತ್ತೂ ಆ ಥರ ನೋಡೂ ಇಲ್ಲ, ಅವ್ರು ಆ ಥರ ಮಾಡೂ ಇಲ್ಲ. ನಾವು 15 ಜನ ಇದ್ದೀವಿ. ಅದರಲ್ಲಿ ನೀವು ಅವ್ರ ಬಗ್ಗೆ ಆ ಥರ ಹೇಳಬೇಕು ಅಂದಾಗ ನಾವೇನು ಹೇಳಲಿಲ್ಲ, ಏನಿದೆಯೋ ಅದು ಹೇಳ್ಬಿಟ್ಟು ಬಂದ್ವಿ. ಅದಕ್ಕೆ ಇವಾಗ ನಮ್ಮ ಮೇಲೆ ಟಾರ್ಗೆಟು ಏನು ಅಂದರೆ, ನಾವು ಅಟೆಂಡೆನ್ಸಲ್ಲಿ ನಾನು ಜೂನಲ್ಲಿ ಮಕ್ಕಳು ಬಂದಿಲ್ಲ ಅಂತ ಹೇಳ್ಬಿಟ್ಟು ಗೈರ್ಹಾಜರಿ ಕೊಟ್ಟಿದ್ದಕ್ಕೆ ಇಮ್ಮಿಡಿಯೇಟು 2ನೇ ದಿನ ಮಧ್ಯಾಹ್ನ ಕ್ಲಾಸ್ 7th ಕ್ಲಾಸ್ ತಗೊಂಡಿದ್ದೆ. ಬಂದ್ಬಿಟ್ಟು ಅಲ್ಲಿ ಜಗಳ ಮಾಡಿದೆ. ಏನಕ್ಕೆ ಎಲ್ಲ ಹಾಕ್ಬಿಟ್ಟಿದ್ಯಾ, ಅಟೆಂಡೆನ್ಸ್ ಬಂದಿದೆ ಹರೀಶ್ ಅಂತ ಹೇಳ್ಬಿಟ್ಟು H ಹರೀಶ M ಹರೀಶ್ ಅಂತ ಕನ್ಫ್ಯೂಸ್ ಆಯಿತು. ಒಂದು ಆಬ್ಸೆಂಟ್ ಹಾಕ್ಬಿಟ್ಟಿದ್ದೆ. ಮತ್ತೆ ಬಂದ್ಬಿಟ್ಟು ಅವ್ನು H ಹರೀಶ್ ಇಲ್ಲ ಬಂದಿದ್ದಾನೆ ನೋಡಿ ಅಂತ ಹೇಳ್ಬಿಟ್ಟು ಜಗಳ ಮಾಡ್ಕೊಂಡು ಹೋದ. ಸರಿ ಬಿಡು ಅಂತ ಹೇಳ್ಬಿಟ್ಟು ಕೂಲಾಗಿ ಇದ್ಬಿಟ್ವಿ. ಮತ್ತೆ ಮಾನ್ಯ ದಿನ ಹೋಗಿದ ತಕ್ಷಣ 6th ಕ್ಲಾಸು ಟೀಚರ್ ನಾನು ಕ್ಲಾಸ್ ಒಳಗಡೆ ಸೇರಿಸಲಿಲ್ಲ, ನಿಂತ್ಕೊಂಡ್ ಬಿಟ್ಟಿದ್ದಾನೆ. ಗೆಸ್ಟ್ ಟೀಚರ್ನ ಒಳಗಡೆ ಕರೆಸಿದ್ದಾನೆ. ನಾವೇನ್ ಮಾಡ್ಬೇಕು ಹೇಳಿ ಸರ್? ಗೆಸ್ಟ್ ಟೀಚರ್ ಕೈಯಲ್ಲಿ ನಮ್ಮನ್ನ ಏಕವಚನದಿಂದ ಬಯಸ್ತಾರೆ ಸರ್. ಈಗ ನೀನ್ ಯಾವಳೆ ಹೋಗಿ ಇಲ್ಲಿಂದ ಮತ್ತೆ ಅಲ್ಲಿ ನಿಂತ್ಕೊಂಡೆ ಸರ್, 10 ನಿಮಿಷ ಹಂಗೆ ನಿಂತ್ಕೊಂಡೆ. ಏನ್ ಮಾಡ್ತೇನೋ ನೋಡೋಣ ಅಂತ ಒಳಗಡೆನೆ ಸೇರಿಸ್ಲಿಲ್ಲ, ಕ್ಲಾಸ್ ಒಳಗಡೆ ಸೇರಿಸ್ಲಿಲ್ಲ. ಹಂಗೆ ಆತರ ಇದ್ರೆ ಏನಾದ್ರೂ ನಮ್ ಪ್ರಾಬ್ಲಮ್ ಆದ್ರೆ ನಮ್ಗೆ BO ಇದಾರೆ, ನಮ್ ಡಿಪಾರ್ಟ್ಮೆಂಟ್ ಇದೆ, ಅವ್ರು ಕೊಡ್ಬೇಕು ಸರ್. ಸುಮ್ನೆ ನಾವೇನ್ ತಪ್ಪು ಮಾಡ್ವಿ ಸರ್? ಆಬ್ಸೆಂಟ್ ಕೊಡೋದು ನಮ್ ತಪ್ಪಾ ಹೇಳಿ? ಮತ್ತೆ ಆ ಥರ ಮಾಡಿಬಿಟ್ಟು ಆಮೇಲೆ ಏನು ಸರ್, ನಾನು ಮನೆಗೆ ಹೊಟ್ಟೋಗೋಣ ಅಂತ ಡಿಸೈಡ್ ಮಾಡಿದೆ. ಏನು ಮಾಡಬೇಕು ಅಂತ ನಂಗೆ ಏನು ದಿಕ್ಕು ತೋರಿಸಲಿಲ್ಲ, ಸುಮ್ಮನೆ ನಿಂತ್ಕೊಂಡಿದ್ದೆ. ಮತ್ತೆ ಅವ್ರ ಹಿಂದ್ಗಡೆನೆ ಹೋದೆ. ಅದು ಸರ್ ನನ್ನ ಕ್ಲಾಸ್ ಇದೆ ಸರ್, ನಾನು ತಗೋಬೇಕು 6th ಅಂತ ಕೂಲಾಗಿ ಕೇಳಿದೆ. ಇಲ್ಲ ನಾನು ತಗೋಬೇಕು ಅಂತಂದು ಆಮೇಲೆ ಸರಿ ಅಂತ ಬಂದ್ಬಿಟ್ಟು ಅವ್ರ ಹಿಂದೆನೇ ಹೋದ್ಮೇಲೆ ಸರಿ ಬಿಟ್ಟು ನಾನು ಯಾವ ಕ್ಲಾಸ್ಗೆ ಹೊರಗೆ ಹೋಗೋ ಅಂತಂದ ಹೊರಗೆ ಹೋದ್ವಿ. ಮತ್ತೆ ವಿತಿನ್ ಸೆಕೆಂಡಲ್ಲಿ ಒಂದು ಅರ್ಧ ತಾಸು ಆಗಿದ ತಕ್ಷಣ ಇಮ್ಮಿಡಿಯೇಟು 7th ಕ್ಲಾಸ್ ಟೀಚರ್ ಆಗೋದೆ ನಾನು. ಒಂದು 3 ಸಲ ಸರ್ ಏನು ಟೈಮ್ ಟೇಬಲ್ ನಾವೇನು ಸಾಯೋದು ಸರ್? ಹೆಂಗ್ ಬರೆಯೋದು ನಾವು? ಏನ್ ಡಾಕ್ಯುಮೆಂಟ್ಸ್ ಇಡೋದು ನಾವಲ್ಲಿ? ಸರ್ ಹಿಟ್ಲರ್ ಆಡಳಿತ ಹೇಗಿತ್ತು ಅಂತ ನಾವು ನೋಡಿಲ್ಲ, ಆದ್ರೆ ಡಿವಿಷನ್ ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ ಸರ್. ತುಂಬಾ ಶಿಕ್ಷಕರನ್ನ ತುಂಬಾ ಅನಾಗರಿಕ ನಡ್ಸ್ಕೊಂಡಂಗೆ ನಡ್ಸ್ಕೊಂತ ಇದ್ದಾರೆ. ಸಾಧ್ಯ ಅಲ್ದಿರ ಸರ್, ನಾವೆಲ್ಲ ಸುಮಾರು ಜನ ಮಾನಸಿಕ ಅಸ್ವಸ್ಥರ ಬಂದಿದ್ದೀವಿ ಸರ್. ಹೇಳಿದೀನಿ, ಇವತ್ತು ಏನಾದ್ರು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ, ನಾಳೆ ಬೆಳಗ್ಗೆ ಫೋನ್ ನೀವು ಮನೆಗೆ ಹೋಗಿ ನಮ್ಮ ಕಲ್ಸಲ್ಸ್ಕೊಂಡು ಅವ್ನು ಡಿಬಾರ್ ಆಗೋ ತನಕ ಯಾವ ಸ್ಕೂಲು ನಾನು ಕೆಲಸ ಮಾಡ್ಕೊಂಡಿರ್ತೀನಿ. ಖಂಡಿತವಾಗ್ಲೂ ಬರ್ತೀನಿ. ನಾನಿದ್ದೀನಿ ನಿಮ್ಮ ಜೊತೆ ತಲೆ ಕೆಲ್ಸ ಮಾಡ್ತೀನಿ. ನಾನಿದ್ದೀನಿ ಈ ತಲೆ ಕೆಲ್ಸ ಮಾಡಿ. ನೀವು ಈ ಥರ ನೀವು ಪಾಠ ಹೇಳೋ ಕಣ್ಣ ನೀರಿಟ್ರೆ ಎಷ್ಟು ಕಿರುಕುಳ ಅಂದ್ರೆ ಆಚೆ ರೂಮಿಂದ ಆಚೆ ಬರ್ತಾರೆ ಸರ್. ನಾವು ಆಚೆ ಬಂದ್ರೆ ಇಬ್ಬರನ್ನ ಕಿತ್ತಾನೆ ಸರ್. ಎಷ್ಟು ಟೀಚರ್ಗಳದ್ದು ಅದೇ ಕೆಲಸ ಸರ್. ನಾವು ವಾಶ್ರೂಮ್ಗೆ ಹೋದ್ರೇನು ನೋಡ್ತಾ ಇರ್ತಾರೆ ಸರ್. ಏನಕ್ಕೆ ಅವರು ಸರ್ ವಾಶ್ರೂಮ್ ವಿತಿನ್ ಸೆಕೆಂಡಲ್ಲಿ ಫೋನ್ ಅಲ್ಪ ಮೇಲೆ ಬರ್ತಾರೆ. ಏನಕ್ಕೆ ಅದಿರ್ಲಾಗ್ತಾ ಇರೋದು ಸರ್? ನಿಜವಾಗ್ಲೂ ಮೆಂಟಲಿ ಕೂಡ ಹಾಕ್ಬಿಟ್ಟಿದ್ದಾನೆ ಸರ್. ಹೊಸಕೆರಳ್ಳಿ ಎಲ್ಲಿದ್ದಾರೆ ಯಾರಾದ್ರು ಸರ್? ಹೊಸಕೆರಳ್ಳಿ ಕ್ಯಾನ್ಸಲ್ ಮಾಡ್ತೀನಿ. ಬರ್ರಿ ಕಾರ್ ಹಚ್ಕೊಂಡು ಬರ್ರಿ, ನೀವು ಬರ್ರಿ.